ಸ್ಟಾಕ್ ಮಾರ್ಕೆಟಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಕಂಪಲ್ಸರಿ ಆಗಿರುತ್ತೆ. ಆದರೆ ಎಲ್ರಿಗೂ ಇದೊಂದು ಕನ್ಫ್ಯೂಷನ್ ಇರುತ್ತೆ, ಯಾವ ಬ್ರೋಕರ್ ಹತ್ರ ನಾವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಸ್ಕೋಬೇಕು ಅಂತ. ಅದರಲ್ಲೂ ಬಿಗಿನರ್ಸ್ ಆಗಿದ್ದಾರೆ ಅಂದರೆ ಅವ್ರಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಡಿಮ್ಯಾಟ್ ಅಕೌಂಟ್ ಎಲ್ಲಿ ಓಪನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸುವಾಗ ನಾವು ಯಾವ್ಯಾವ ರೀತಿ ಚಾರ್ಜಸ್ ನೋಡಬೇಕು, ನಾವು ಯಾವ್ಯಾವ ರೀತಿ ಚಾರ್ಜಸ್ನ ನೋಡ್ಕೊಂಡು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಸ್ಕೋಬೇಕು ಅಂತ ಗೊತ್ತಿರಲ್ಲ. ಇದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸೋದ್ರ ಬಗ್ಗೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಐ ಆಮ್ 100% ಶೋರ್ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದಾಗಿ ಕಲಿತೀರ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದು ಟೈಪ್ಸ್ ಆಫ್ ಬ್ರೋಕರ್. ಈ ಬ್ರೋಕರಲ್ಲಿ 2 ಥರ ಬರುತ್ತೆ. ಒಬ್ಬರು ಫುಲ್ ಸರ್ವಿಸ್ ಬ್ರೋಕರು, ಇನ್ನೊಬ್ಬರು ಡಿಸ್ಕೌಂಟ್ ಬ್ರೋಕರು. ಈ ಫುಲ್ ಸರ್ವಿಸ್ ಬ್ರೋಕರು ಅಂದರೆ ಮೊದಲೆಲ್ಲ ಫುಲ್ ಸರ್ವಿಸ್ ಬ್ರೋಕರ್ ಇದ್ದರು. ಯಾವಾಗಂದರೆ 2008ಕ್ಕಿಂತ ಮುಂಚೆ ಫುಲ್ ಸರ್ವಿಸ್ ಬ್ರೋಕರ್ ಇದ್ದರು. ಆವಾಗ ಈ ಥರ ಆನ್ಲೈನ್ ಪ್ರೊಸೆಸ್ ಇರಲಿಲ್ಲ, ಎಲ್ಲನೂ ಆಫ್ಲೈನ್ ಪ್ರೊಸೆಸ್ ಇತ್ತು. ಆಫ್ಲೈನಲ್ಲೇ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ತಿದ್ರು. ನೀವೇನಾದರೂ ಶೇರ್ನ ಬೈ ಮತ್ತು ಸೆಲ್ ಮಾಡಬೇಕು ಅಂದರೆ ಆಫ್ಲೈನಲ್ಲೇ ಮಾಡಬೇಕಾಗಿತ್ತು. ಮತ್ತು ನೀವೇನಾದರೂ ಆರ್ಡರ್ ಪ್ಲೇಸ್ ಮಾಡಬೇಕು ಅಂದರೂ ಕೂಡ ಆಫ್ಲೈನಲ್ಲೇ ಮಾಡಬೇಕಾಗಿತ್ತು. ಆವಾಗ ಫುಲ್ ಸರ್ವಿಸ್ ಬ್ರೋಕರ್ಗಳು ಜಾಸ್ತಿ ಚಾರ್ಜ್ ಮಾಡೋರು. ಒಂದು ಆರ್ಡರ್ಗೆ 200 ರೂಪಾಯಿ 300 ರೂಪಾಯಿ ಈ ಥರ ಜಾಸ್ತಿ ಚಾರ್ಜ್ ಮಾಡ್ತಾಯಿದ್ರು. ಮತ್ತು ಎಲ್ಲನೂ ಆಫ್ಲೈನಲ್ಲಿ ನಡೀತಾ ಇತ್ತು. 2008 ಆದಮೇಲೆ ಡಿಸ್ಕೌಂಟ್ ಬ್ರೋಕರ್ಗಳು ಬರೋಕ್ಕೆ ಶುರು ಆದರು. ಆ ಡಿಸ್ಕೌಂಟ್ ಬ್ರೋಕರಲ್ಲಿ ಮೊದಲು ಬಂದಿದ್ದು ಝೆರೋದಾನೇ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಡಿಸ್ಕೌಂಟ್ ಬ್ರೋಕರ್ ಆಗಿ ಬಂದಿದ್ದು. ಇದು ತುಂಬ ಕಡಿಮೆ ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತು. ಒಂದು ಆರ್ಡರ್ಗೆ 20 ರೂಪಾಯಿ ಚಾರ್ಜ್ ಮಾಡೋದಕ್ಕೆ ಶುರು ಮಾಡ್ತು. ಆವಾಗಿಂದ ಫುಲ್ ಸರ್ವಿಸ್ ಬ್ರೋಕರ್ಗಳೂ ಆ 200 ರೂಪಾಯಿ 300 ರೂಪಾಯಿ ಬಿಟ್ಟು ಅವರು ಕೂಡ 20 ರೂಪಾಯಿ ಚಾರ್ಜ್ ಮಾಡೋದಕ್ಕೆ ಅವರು ಶುರು ಮಾಡಿದರು. ಅಲ್ಲಿಂದ ಡಿಸ್ಕೌಂಟ್ ಬ್ರೋಕರ್ಗಳು ಮತ್ತು ಫುಲ್ ಸರ್ವಿಸ್ ಬ್ರೋಕರ್ಗಳು ಒಂದೇ ಚಾರ್ಜ್ ನೀಡೋದಕ್ಕೆ ಶುರು ಮಾಡಿದರು. ಅಲ್ಲಿಂದ ಡಿಸ್ಕೌಂಟ್ ಬ್ರೋಕರ್ಗಳ ಮಾರ್ಕೆಟ್ ಕೋರನು ತುಂಬ ಬೂಮ್ ಆಯಿತು. ಅಲ್ಲಿಂದ ಡಿಸ್ಕೌಂಟ್ ಬ್ರೋಕರ್ಗಳು ತುಂಬ ಬಂದವು. ನೆಕ್ಸ್ಟು ನಾವು ಯಾವುದಾದ್ರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸೋಕ್ಕೂ ಮುಂಚೆ ಅದರ ಹಿಸ್ಟ್ರಿ ಬಗ್ಗೆ ತಿಳ್ಕೋಬೇಕು. ಅದು ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಶುರು ಆಯಿತು ಅಂತ. ಅದು ಎಷ್ಟು ಹಳೇದಾಗಿರುತ್ತೋ ಅಷ್ಟು ಒಳ್ಳೆಯದು. ಯಾಕಂದರೆ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ಫೀಲ್ಡಲ್ಲಿ, ಮತ್ತು ಅಷ್ಟು ಅಪ್ ಆ್ಯಂಡ್ ಡೌನ್ಸ್ನ ನೋಡಿರ್ತಾರೆ. ಮೊದಲನೇದಾಗಿ ಝೆರೋದಾ ಬಂದಿದ್ದು 2010ರಲ್ಲಿ. ಅದಾದಮೇಲೆ ಏಂಜಲ್ ಒನ್ 1996. ಇವರು ಫುಲ್ ಸರ್ವಿಸ್ ಬ್ರೋಕರು, ಅವಾಗಲೇ ಇದ್ದರು. ಇವರಿಗೆ ತುಂಬ ಹೆವಿ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಗ್ರೋ ಬಂದಿದ್ದು 2016ರಲ್ಲಿ. ಪೈಸಾ ಬಂದಿದ್ದು 2016ರಲ್ಲಿ. ಅಬ್ಸ್ಟಾಕ್ಸ್ ಬಂದಿದ್ದು 2009ರಲ್ಲಿ. ಇದರಲ್ಲಿ ಹಳೇದು ಯಾವುದು ಅಂದರೆ ಏಂಜಲ್ ಒನ್. ಇವರು ಫುಲ್ ಸರ್ವಿಸ್ ಬ್ರೋಕರ್ ಆಗಿದ್ದರು, ಅವಾಗಲೇ ಇವರು ಬಂದಿದ್ದರು. ನೆಕ್ಸ್ಟು ಆಕ್ಟಿವ್ ಯೂಸರ್ಸ್ ಅಂದರೆ ಸುಮ್ಮನೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ ಇಟ್ಟಿದ್ದೀನಿ, ನಾನು ಇನ್ವೆಸ್ಟೇ ಮಾಡ್ತಾ ಇಲ್ಲ ಅಂತ ಅನ್ನೋರಲ್ಲ. ಇವರು ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋರು, ರೆಗ್ಯುಲರ್ ಆಗಿ ಆ ಡಿಮ್ಯಾಟ್ ಅಕೌಂಟ್ನ ಯೂಸ್ ಮಾಡ್ತಾ ಇರೋರು, ರೆಗ್ಯುಲರ್ ಆಗಿ ಬೈ ಆ್ಯಂಡ್ ಸೆಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದನ್ನು ನಾವು ಆಕ್ಟಿವ್ ಯೂಸರ್ಸ್ ಅಂತೀವಿ. ಈ ಆಕ್ಟಿವ್ ಯೂಸರ್ಸ್ ಎಷ್ಟು ಜಾಸ್ತಿ ಇರ್ತಾರೋ ಅಷ್ಟು ಒಳ್ಳೆಯದು. ಅಷ್ಟು ಜನ ಇದನ್ನು ನಂಬಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಸ್ತಾ ಇದ್ದಾರೆ, ಅಷ್ಟು ಜನ ಈ ಡಿಮ್ಯಾಟ್ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಝೆರೋದಾದಲ್ಲಿ 67 ಲಕ್ಷ ಜನ ಡಿಮ್ಯಾಟ್ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದಾರೆ. ಏಂಜಲ್ ಒನ್ನಲ್ಲಿ 61 ಲಕ್ಷ, ಗ್ರೋನಲ್ಲಿ 76 ಲಕ್ಷ, ಪೈಸಾದಲ್ಲಿ 5.4 ಲ್ಯಾಕ್ಸ್ ಜನ ಯೂಸ್ ಮಾಡ್ತಾ ಇದ್ದಾರೆ. ಅಬ್ಸ್ಟಾಕ್ಸಲ್ಲಿ 24 ಲಕ್ಷ ಜನ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೈಯೆಸ್ಟ್ ಗ್ರೋನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಗ್ರೋ ಹೊಸದಾಗಿ ಬಂದರೂ ಕೂಡ ತುಂಬ ಜನಕ್ಕೆ ಚೆನ್ನಾಗಿ ರೀಚ್ ಆಗಿದೆ. ತುಂಬ ಜನ ಈ ಡಿಮ್ಯಾಟ್ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಅಕೌಂಟ್ ಓಪನಿಂಗ್ ಚಾರ್ಜಸ್. ಈ ಚಾರ್ಜಸ್ ಮೇನ್ ಆಗಿರೋದು. ಇಲ್ಲಿಂದ ಯಾವ ಬ್ರೋಕರ್ಗಳು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ವಿಡಿಯೋನ ಕೇರ್ಫುಲ್ ಆಗಿ ನೋಡಿ. ಝೆರೋದಾನಲ್ಲಿ 200 ರೂಪಾಯಿ ಇದೆ. ನೀವೇನಾದರೂ ಝೆರೋದಲ್ಲಿ ಅಕೌಂಟ್ ಓಪನ್ ಮಾಡಿಸಬೇಕು ಅಂದರೆ. ಏಂಜಲ್ ಒನ್ನಲ್ಲಿ ಫ್ರೀ ಇದೆ, ಗ್ರೋನಲ್ಲೂ ಫ್ರೀ ಇದೆ, ಪೈಸಾದಲ್ಲೂ ಫ್ರೀ ಇದೆ, ಅಬ್ಸ್ಟಾಕ್ಸಲ್ಲೂ ಫ್ರೀ ಇದೆ. ಆಲ್ಮೋಸ್ಟ್ ಎಲ್ಲ ಬ್ರೋಕರ್ಗಳು ಈಗ ಫ್ರೀ ಕೊಡ್ತಾ ಇದ್ದಾರೆ. ಝೆರೋದಾದಲ್ಲಿ 200 ರೂಪಾಯಿ ಇದೆ ನೀವೇನಾದರೂ ಅಕೌಂಟ್ ಓಪನ್ ಮಾಡಿಸಬೇಕು ಅಂದರೆ. ನೆಕ್ಸ್ಟು AMC ಚಾರ್ಜಸ್ ಅಂದರೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್. ಅಂದರೆ ಪ್ರತಿ ವರ್ಷ ನಿಮ್ಮ ಡಿಮ್ಯಾಟ್ ಅಕೌಂಟ್ನ ಮೇಂಟೈನ್ ಮಾಡೋದಕ್ಕೆ ಅವರು ಚಾರ್ಜ್ ಮಾಡ್ತಾರೆ, ನಿಮ್ಮ ಡಿಮ್ಯಾಟ್ ಅಕೌಂಟ್ನ ಮೇಂಟೈನ್ ಮಾಡೋದಕ್ಕೆ. ಈ AMC ಚಾರ್ಜಸ್ಸಲ್ಲಿ 2 ಥರ ಬರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಏನಾದರೂ 7 ಲಕ್ಷಕ್ಕಿಂತ ಕೆಳಗಡೆ ಇದೆ ಅಂದರೆ ಆವಾಗ ನಿಮಗೆ ಈ ಥರ ಚಾರ್ಜ್ ಮಾಡ್ತಾರೆ. ಝೆರೋದಾದಲ್ಲಿ 100 ರೂಪಾಯಿ ಪ್ಲಸ್ GST ಚಾರ್ಜ್ ಮಾಡ್ತಾರೆ. ಏಂಜಲ್ ಒನ್ನಲ್ಲಿ 1 ಇಯರ್ ಫ್ರೀ ಇರುತ್ತೆ. ನೆಕ್ಸ್ಟ್ ಇಯರಿಂದ ನಿಮಗೆ AMC ಚಾರ್ಜಸ್ಸು ಅಪ್ಲೈ ಆಗುತ್ತೆ. ಗ್ರೋನಲ್ಲಿ ಕಂಪ್ಲೀಟ್ ಫ್ರೀ ಇದೆ. ಪೈಸಾದಲ್ಲಿ 300 ರೂಪಾಯಿ ಪ್ಲಸ್ GST. ಅಬ್ಸ್ಟಾಕ್ಸಲ್ಲೂ ಫ್ರೀ ಇದೆ. ಇನ್ನು ನೆಕ್ಸ್ಟ್ 2ನೇ ಥರ AMC ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಾದರೂ 2 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂದರೆ ಆವಾಗ ನಿಮ್ಮ ಚಾರ್ಜಸ್ ಈ ಥರ ಇರುತ್ತೆ. ಝೆರೋದಾದಲ್ಲಿ 300 ರೂಪಾಯಿ ಪ್ಲಸ್ GST. ಏಂಜಲ್ ಒನ್ನಲ್ಲಿ 240 ರೂಪಾಯಿ ಚಾರ್ಜ್ ಮಾಡ್ತಾರೆ. ಗ್ರೋನಲ್ಲಿ ಕಂಪ್ಲೀಟ್ ಫ್ರೀ ಇದೆ. ಪೈಸಾದಲ್ಲಿ 300 ರೂಪಾಯಿ ಪ್ಲಸ್ GST. ಅಬ್ಸ್ಟಾಕ್ಸಲ್ಲಿ ಫ್ರೀ ಇದೆ. ನೆಕ್ಸ್ಟ್ ಫಂಡ್ ಆ್ಯಡೆಡ್ ಚಾರ್ಜಸ್ ಅಂದರೆ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ನೀವೇನಾದರೂ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಶೇರ್ನ ಬೈ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ದುಡ್ಡನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ತೆಗೆದು ನಿಮ್ಮ ಟ್ರೇಡಿಂಗ್ ಅಕೌಂಟ್, ನಿಮ್ಮ ಡಿಮ್ಯಾಟ್ನ ಟ್ರೇಡಿಂಗ್ ಅಕೌಂಟಲ್ಲಿ ನಿಮ್ಮ ದುಡ್ಡನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ಇದನ್ನು ನಾವು ಫಂಡ್ ಆ್ಯಡೆಡ್ ಅಂತ ಅಂತೀವಿ. ಈ ಫಂಡ್ ಆ್ಯಡೆಡ್ನ ನೀವು UPI ಮುಖಾಂತರ ಮಾಡ್ಬೋದು. ಅಂದರೆ ಫೋನ್ಪೇ, ಗೂಗಲ್ ಪೇ ಈ ಥರ UPI ಮುಖಾಂತರ ನೀವು ಮಾಡ್ಬೋದು. ಆದರೆ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ 2 ಲಕ್ಷಕ್ಕಿಂತ ಕೆಳಗಡೆ ಅಮೌಂಟ್ ಇತ್ತು ಅಂದರೆ ನೀವು ಆರಾಮ್ಸೆ UPIದಿಂದ ಮಾಡ್ಬೋದು. ಆದರೆ 7 ಲಕ್ಷಕ್ಕಿಂತ ಜಾಸ್ತಿ ಇದೆ ನಿಮ್ಮ ಅಮೌಂಟು, ಜಾಸ್ತಿ ಅಮೌಂಟ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ನೀವು ನೆಫ್ಟ್ ಮಾಡಬೇಕಾಗತ್ತೆ. ಈಗ ನೆಫ್ಟ್ ಮಾಡಿದಾಗ ಕೆಲವೊಂದು ಬ್ರೋಕರ್ಗಳು ನಿಮ್ಗೆ ಚಾರ್ಜ್ ಮಾಡ್ತಾರೆ, ಇನ್ನು ಕೆಲವೊಬ್ರು ಚಾರ್ಜ್ ಮಾಡೋದಿಲ್ಲ. ಯಾವ ರೀತಿ ಚಾರ್ಜ್ ಮಾಡ್ತಾರೆ ಅಂದರೆ ಝೆರೋದಾ 9 ರೂಪೀಸ್ ಪ್ಲಸ್ GSTನ ಚಾರ್ಜ್ ಮಾಡುತ್ತೆ. ಏಂಜಲ್ ಒನ್ ಫ್ರೀ ಇದೆ, ನೀವು ನೆಫ್ಟ್ ಮಾಡಿದ್ರು ಫ್ರೀಯಾಗಿ ನೆಫ್ಟ್ ಮಾಡ್ಬೋದು. ಗ್ರೋನು ಫ್ರೀ ಇದೆ. ಪೈಸಾದಲ್ಲಿ 10 ರೂಪಾಯಿ ಪ್ಲಸ್ GST. ಅಬ್ಸ್ಟಾಕ್ಸಲ್ಲಿ 7 ರೂಪಾಯಿ ಪ್ಲಸ್ GSTನ ನೀವು ಚಾರ್ಜ್ ಮಾಡ್ತಾರೆ, ನೀವೇನಾದರೂ ನೆಫ್ಟ್ ಮಾಡಿದ್ದೀರಾ ಅಂದರೆ ಮಾತ್ರ. ಇನ್ನು ನೆಕ್ಸ್ಟು ಮ್ಯೂಚುವಲ್ ಫಂಡ್ ಇಂಟಿಗ್ರೇಷನ್ ಏನು ಅಂದರೆ ನೀವೇನಾದರೂ ನಿಮ್ಮ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಸಿದ್ದೀರಾ ಅಂದರೆ ಬರೀ ಶೇರ್ಗಳನ್ನ ಬೈ ಮತ್ತು ಸೆಲ್ ಮಾಡೋದಲ್ಲ, ಅದೇ ಆ್ಯಪಲ್ಲಿ ನೀವು ಮ್ಯೂಚುವಲ್ ಫಂಡಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ನೋಡೋದು.
ಇದನ್ನೇ ಮ್ಯೂಚುವಲ್ ಫಂಡ್ ಇಂಟಿಗ್ರೇಷನ್ ಅಂತ ಹೇಳೋದು. ಝೆರೋದಾದಲ್ಲಿ ನೀವೇನಾದರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿದ್ದೀರಾ ಅಂದರೆ ಅದೇ ಆ್ಯಪಲ್ಲಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಿಗೋದಿಲ್ಲ. ಇವ್ರದ್ದು ಇನ್ನೊಂದು ಆ್ಯಪ್ ಇದೆ ಕಾಯಿನ್ ಆ್ಯಪ್ ಅಂತ, ನೀವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಏಂಜಲ್ ಒನ್ನಲ್ಲಿ ಇನ್ಬಿಲ್ಟ್ ಆಗಿದೆ, ನೀವು ಅದೇ ಆ್ಯಪಲ್ಲಿ ಶೇರ್ಸ್ಗಳನ್ನು ಬೈ ಸೆಲ್ ಮಾಡ್ಬೋದು, ಮ್ಯೂಚುವಲ್ ಫಂಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಗ್ರೋನಲ್ಲೂ ಕೂಡ ಇನ್ಬಿಲ್ಟ್ ಆಗಿದೆ, ಅಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಪೈಪೈಸಾದಲ್ಲೂ ಇನ್ಬಿಲ್ಟ್ ಇದೆ, ಅದೇ ರೀತಿ ಅಬ್ಸ್ಟ್ರಾಕ್ಸಲ್ಲೂ ಕೂಡ ಇನ್ಬಿಲ್ಟ್ ಇದೆ. ಝೆರೋದಲ್ಲಿ ಮಾತ್ರ ಕಾಯಿನ್ ಆ್ಯಪ್ ಅಂತ ನೀವು ಯೂಸ್ ಮಾಡಬೇಕು. ನೆಕ್ಸ್ಟ್ DP ಚಾರ್ಜಸ್, ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಚಾರ್ಜಸ್ ಅಂತ. ಇದು ಏನಂತ ನೀವು ಮೊದಲು ಹೇಳ್ಬಿಡ್ತೀನಿ. ಈಗ ನೀವೇನಾದರೂ ಶೇರ್ನ ಬೈ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಆ ಶೇರ್ಗಳು ಬಂದು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಕೂತ್ಕೊಳ್ಳುತ್ತೆ. ಈ ಡಿಮ್ಯಾಟ್ ಅಕೌಂಟಲ್ಲಿ ಕೂತ್ಕೊಂಡ್ಮೇಲೆ ಈ ಶೇರ್ಗಳು NSDL ಮತ್ತು CDSL ಅನ್ನೋ 2 ಡೆಪಾಸಿಟರ್ಸ್ ಇದೆ. ಅಂದರೆ ನಿಮ್ಮ ಟ್ರೆಜರಿ ಇದ್ದಾಗೆ, ಒಂಥರ ಲಾಕರ್ ಇದ್ದಾಗೆ ನಿಮ್ಮ ಶೇರ್ಗಳನ್ನ ಅಲ್ಲಿ ಲಾಕ್ ಮಾಡಿಡ್ತಾರೆ. ಇದನ್ನು 2 ಡೆಪಾಸಿಟರ್ ಇದೆ NSDL ಮತ್ತು CDSL ಅಂತ. ಇವೆರಡೇ ನಮ್ಮ ಇಂಡಿಯಾದಲ್ಲಿ ಇರೋದು. ನಿಮ್ಮ ಶೇರ್ನ ಅಲ್ಲಿ ಲಾಕ್ ಮಾಡಿ ಸೇಫ್ ಆಗಿಡೋದಕ್ಕೆ ಅವರು ನಿಮಗೆ DP ಚಾರ್ಜ್ ಅಂತ ಚಾರ್ಜ್ ಮಾಡ್ತಾರೆ. ಇದು ಬ್ರೋಕರ್ಗೆ ಹೋಗಲ್ಲ, ಬ್ರೋಕರು ನಿಮ್ಮಿಂದ ತೊಗೊಂಡು DP ಕೊಡ್ತಾರೆ. ಅದು ಒಂದೊಂದು ಬ್ರೋಕರು ಒಂದೊಂದು ಥರ ಮಾಡ್ತಾರೆ. ಝೆರೋದಾದಲ್ಲಿ 13.5 ಪ್ಲಸ್ GST ಇದೆ, ಏಂಜಲ್ ಒನ್ನಲ್ಲಿ 20 ರೂಪಾಯಿ ಇದೆ, ಗ್ರೋನಲ್ಲೂ ಕೂಡ 13.5 ಪ್ಲಸ್ GST, ಪೈಪೈಸಾದಲ್ಲಿ 12.5 ಪ್ಲಸ್ GST, ಅಬ್ಸ್ಟಾಕ್ಸಲ್ಲಿ 18.5 ಪ್ಲಸ್ GST ರೂಪೀಸ್ನ ನಿಮಗೆ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಸ್ಕ್ವೇರ್ ಅಪ್ ಚಾರ್ಜಸ್. ಸ್ಕ್ವೇರ್ ಅಪ್ ಚಾರ್ಜಸ್ ಅಂದರೆ ಇಂಟ್ರಾಡೇ ಟ್ರೇಡಿಂಗ್ ಮಾಡೋರಿಗೆ ಇದು ಅಪ್ಲೈ ಆಗುತ್ತೆ. ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡೋದು. ಒಂದೇ ದಿನದಲ್ಲಿ ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬೇಕು. ಮಾರ್ಕೆಟ್ ಓಪನ್ ಆಗೋದು ಯಾವಾಗಲೇ 9:15ಕ್ಕೆ. 9:15ಕ್ಕೆ ಯಾವುದಾದ್ರೂ ನೀವು ಇಂಟ್ರಾಡೇ ಬೈ ಮಾಡಿದ್ದೀರಾ ಅಂದರೆ 3:30ಕ್ಕೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ನೀವೇನಾದರೂ 3:15, 3:20 ನೀವು ಸೆಲ್ ಮಾಡಾಕಬೇಕು. ಅದು ಲಾಸಲ್ಲಾದರೂ ಇರಲಿ ಪ್ರಾಫಿಟಲ್ಲಾದರೂ ಇರಲಿ, ನೀವು ಸೆಲ್ ಮಾಡಬೇಕು. ಇಂಟ್ರಾಡೇ ಅಂದರೆ ಅವತ್ತೇ ಕ್ಲೋಸ್ ಆಗಬೇಕು. ನೀವೇನಾದರೂ ಕ್ಲೋಸ್ ಮಾಡೋದನ್ನು ಮರ್ತಿದ್ದೀರಾ ಅಂದರೆ ಖುದ್ದು ಬ್ರೋಕರ್ಗಳನ್ನೇ ಸೆಲ್ ಮಾಡಾಕ್ತಾರೆ. ಅದಕ್ಕೆ ಅವ್ರಿಗೆ ಎಕ್ಸ್ಟ್ರಾ ಕೆಲಸ ಆಗುತ್ತೆ, ನಿಮ್ಮ ಕೆಲಸನ ಅವ್ರು ಮಾಡಿರ್ತಾರೆ. ಅದಕ್ಕೋಸ್ಕರ ಅವರು ನಿಮ್ಗೆ ಚಾರ್ಜ್ ಮಾಡ್ತಾರೆ. ಆ ಚಾರ್ಜ್ ಹೆಸರೇ ಸ್ಕ್ವೇರ್ ಅಪ್ ಚಾರ್ಜ್ ಅಂತ. ಇದು ಕೂಡ ಒಂದೊಂದು ಬ್ರೋಕರ್ ಒಂದೊಂದು ರೀತಿ ಚಾರ್ಜ್ ಮಾಡ್ತಾರೆ. ಝೆರೋದಾನಲ್ಲಿ 50 ರೂಪಾಯಿ ಚಾರ್ಜ್ ಮಾಡ್ತಾರೆ, ಏಂಜಲ್ ಒನ್ನಲ್ಲಿ 20 ರೂಪಾಯಿ ಪ್ಲಸ್ GST, ಗ್ರೋನಲ್ಲಿ 50 ರೂಪಾಯಿ ಚಾರ್ಜ್ ಮಾಡ್ತಾರೆ, ಪೈಪೈಸಾದಲ್ಲೂ 50 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅಬ್ಸ್ಟ್ರಾಕ್ಸಲ್ಲೂ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬ್ರೋಕರೇಜ್ ಚಾರ್ಜಸ್. ಈ ಬ್ರೋಕರೇಜ್ ಚಾರ್ಜಸ್ ತುಂಬ ಮೇನ್ ಆಗಿರುತ್ತೆ. ಈ ಬ್ರೋಕರೇಜ್ ಚಾರ್ಜಲ್ಲಿ 3 ಥರ ಬರುತ್ತೆ: ಡೆಲಿವರಿ, ಇಂಟ್ರಾಡೇ ಮತ್ತು FNO ಅಂತ. ಡೆಲಿವರಿ ಅಂದರೆ ನೀವು ಇವತ್ತು ಒಂದು ಶೇರ್ನ ಬೈ ಮಾಡಿದ್ದಾರೆ ಅಂದರೆ ನೀವು ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದು. ನಾಳೆ ಸೆಲ್ ಮಾಡ್ಬೋದು, ಒಂದು ವಾರ ಬಿಟ್ಟು ಸೆಲ್ ಮಾಡ್ಬೋದು, ಒಂದು ತಿಂಗಳು ಬಿಟ್ಟು ಸೆಲ್ ಮಾಡ್ಬೋದು, ಒಂದು ವರ್ಷ ಬಿಟ್ಟು ಸೆಲ್ ಮಾಡ್ಬೋದು. ನೀವು ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ, ಇಲ್ಲಿ ನೀವು ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದು. ಇದನ್ನು ನಾವು ಡೆಲಿವರಿ ಅಂತೀವಿ. ಇನ್ನು ನೆಕ್ಸ್ಟ್ ಇಂಟ್ರಾಡೇ ಅಂದರೆ ಅವಾಗಲೇ ಹೇಳ್ದಂಗೆ ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡಬೇಕು, ಒಂದು ದಿನದಲ್ಲಿ ಈ ಟ್ರಾನ್ಸಾಕ್ಷನ್ ಕ್ಲೋಸ್ ಆಗಬೇಕು. ಇದನ್ನು ನಾವು ಇಂಟ್ರಾಡೇ ಅಂತ ಹೇಳ್ತೀವಿ. ಇನ್ನು FNO ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತ. ಇದನ್ನು ಟ್ರೇಡಿಂಗ್ ಮಾಡೋರು ಯೂಸ್ ಮಾಡ್ತಾರೆ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ. ನೀವೇನಾದರೂ ಬಿಗಿನರ್ ಆಗಿದ್ದೀರಾ ಅಂದರೆ ನೀವು ಇನ್ನೂ ಈಕ್ವಿಟಿ ಮಾರ್ಕೆಟಲ್ಲೇ ಇರಿ. ನೀವು ಡೆಲಿವರಿ ಅಂದರೆ ಏನು ಅಂತ ತಿಳ್ಕೊಳ್ಳಿ ಸಾಕು, ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಡೆಲಿವರಿಲೇ ನೀವು ಏನಾದರೂ ಶೇರ್ ಬೈ ಮತ್ತು ಸೆಲ್ ಮಾಡ್ತೀನಿ, ಟ್ರೇಡಿಂಗ್ ಮಾಡಲ್ಲ ಅಂದರೆ ನೀವು ಡೆಲಿವರಿ ಬಗ್ಗೆ ತಿಳ್ಕೊಳ್ಳಿ. ಡೆಲಿವರಿ ಅಂದರೆ ನೀವು ಇವತ್ತು ಬೈ ಮಾಡಿ ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದು, ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಅದೇ ರೀತಿ ಝೆರೋದಾದಲ್ಲಿ ಡೆಲಿವರಿ ಏನಾದರೂ ಬೈ ಮಾಡಿದ್ದೀರಾ ಅಂದರೆ ಅಲ್ಲಿ ಫ್ರೀ ಇರುತ್ತೆ, ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಅದೇ ಇಂಟ್ರಾಡೇ ಮಾಡಿದರೆ ಅಂದರೆ 20 ರೂಪಾಯಿ ಅಥವಾ 0.3%, ಇದರಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ಚಾರ್ಜ್ ಮಾಡ್ತಾರೆ. FNO ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ಬೈ ಮಾಡಿದ್ದೀರಾ ಅಂದರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು ಒಂದು ಆರ್ಡರ್ಗೆ. ಒಂದು ಸಲ ಬೈ ಮಾಡ್ತಿದ್ದೀರಾ ಅಂದರೆ ಅವಾಗ 20 ರೂಪಾಯಿ ಚಾರ್ಜ್ ಆಗುತ್ತೆ, ಒಂದು ಸಲ ಸೆಲ್ ಮಾಡ್ತಿದ್ದೀರಾ ಅಂದರೆ ಅವಾಗ 20 ರೂಪಾಯಿ ಚಾರ್ಜ್ ಆಗುತ್ತೆ. ಇದು ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಚಾರ್ಜ್ ಆಗುತ್ತೆ. ಏಂಜಲ್ ಒನ್ನಲ್ಲಿ ಏನಾದರೂ ಡೆಲಿವರಿ ಬೈ ಮಾಡಿದರೆ ಅಂದರೆ ಫ್ರೀ ಇರುತ್ತೆ, ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಇಂಟ್ರಾಡೇ ಮಾಡಿದರೆ ಅಂದರೆ 20 ರೂಪಾಯಿ ಅಥವಾ 0.3%, ಇದರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದನ್ನು ಚಾರ್ಜ್ ಮಾಡ್ತಾರೆ. FNO ಮಾಡಿದರೆ ಅಂದರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಗ್ರೋನಲ್ಲಿ ಡೆಲಿವರಿ ಬೈ ಮಾಡಿದ್ದಾರೆ ಅಂದರೆ 20 ರೂಪಾಯಿ ಅಥವಾ 0.5%, ಇದರಲ್ಲಿ ಯಾವ್ದು ಕಡಿಮೆ ಇದೆಯೋ ಅದನ್ನು ಚಾರ್ಜ್ ಮಾಡ್ತಾರೆ. ಇಂಟ್ರಾಡೇ ಮಾಡಿದರೆ ಅಂದರೆ ಸೇಮು 20 ರೂಪಾಯಿ 0.5% ಚಾರ್ಜ್ ಮಾಡ್ತಾರೆ. FNOದಲ್ಲಿ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪೈಪೈಸಾದಲ್ಲಿ ಡೆಲಿವರಿ ಮಾಡಿದ್ದಾರೆ ಅಂದರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಂಟ್ರಾಡೇ ಮಾಡಿದ್ರು 20 ರೂಪಾಯಿ ಚಾರ್ಜ್ ಮಾಡ್ತಾರೆ. FNO ಟ್ರೇಡ್ ಮಾಡಿದರೆ ಅಂದರೆ 20 ರೂಪಾಯಿನೇ ಚಾರ್ಜ್ ಮಾಡ್ತಾರೆ. ಅಬ್ಸ್ಟ್ರಾಕ್ಸಲ್ಲೂ ಸೇಮೇ, ಡೆಲಿವರಿ ಮಾಡಿದ್ರು 20 ರೂಪಾಯಿ, ಇಂಟ್ರಾಡೇ ಮಾಡಿದ್ರು 20 ರೂಪಾಯಿ, FNO ಮಾಡಿದ್ರು 20 ರೂಪಾಯಿ. ಇದರಲ್ಲಿ ಯಾವ್ದು ಮಾಡಿದ್ರು ಅಬ್ಸ್ಟ್ರಾಕ್ಸಲ್ಲಿ 20 ರೂಪಾಯಿ. ಕಾಮನ್ ಆಗಿ ಎಲ್ಲ ಬ್ರೋಕರ್ ಹತ್ರ ಈ ಚಾರ್ಜಸ್ಸೇ ಇರುತ್ತೆ. ಆಲ್ಮೋಸ್ಟ್ ನಾನು ಎಲ್ಲನೂ ಕವರ್ ಮಾಡಿದ್ದೀನಿ. ಈ ಚಾರ್ಜ್ ಬಿಟ್ಟು ಬೇರೆ ಯಾವುದೇ ಚಾರ್ಜಸ್ಸು ಅಪ್ಲೈ ಆಗಲ್ಲ ಅನಿಸುತ್ತೆ. ಆಲ್ಮೋಸ್ಟ್ ಇದಂತೂ ನಿಮಗೆ ಕ್ಲಿಯರ್ ಆಗಿದೆ, ಯಾವ್ಯಾವ ಬ್ರೋಕರ್ ಹತ್ರ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ ಮತ್ತು ಏನೇನು ಚಾರ್ಜ್ ಮಾಡ್ತಾರೆ ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ನೆಕ್ಸ್ಟು ತಲೆಯಲ್ಲಿ ಬರೋದು ನಾವು ಯಾವ ಬ್ರೋಕರ್ ಹತ್ರ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ. ನೀವು ಯಾವ ಬ್ರೋಕರ್ ಹತ್ರನೂ ಅಕೌಂಟ್ ಓಪನ್ ಮಾಡಿಸ್ಬೋದು. ನಾನು ನಿಮ್ಗೆ ಹೇಳಲ್ಲ ಇದೇ ಬ್ರೋಕರ್ ಹತ್ರ ಓಪನ್ ಮಾಡಿಸಿ ಇದರ ಹತ್ರ ಓಪನ್ ಮಾಡಬೇಡಿ ಅಂತ. ಯಾಕಂದರೆ ಎಲ್ಲ ಬ್ರೋಕರ್ಗಳು ಸರ್ವಿಸ್ನ ಸೇಮ್ ಆಗಿ ಕೊಡ್ತಾರೆ. ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟು, ಆಲ್ಮೋಸ್ಟ್ ಸೇಮ್ ಆಗೇ ಇರುತ್ತೆ. ಇನ್ನು ನೀವು ಸೇಫ್ಟಿ ಬಗ್ಗೆ ಕೇಳೋದಾದರೆ ಎಲ್ಲ ಬ್ರೋಕರ್ಗಳು ಸೇಫಾಗೇ ಇರ್ತಾರೆ. ಎಲ್ಲ ಬ್ರೋಕರ್ಗಳು ಸೆಬಿ ರಿಜಿಸ್ಟರ್ ಆಗಿರ್ತಾರೆ, ಸೆಬಿ ರಿಜಿಸ್ಟರ್ ಸ್ಟಾಕ್ ಬ್ರೋಕರ್ಸೇ ಇರ್ತಾರೆ. ಆದರೆ ನೀವೇನು ಚೆಕ್ ಮಾಡಬೇಕು ಅಂದರೆ ನಿಮಗೆ ಯಾವುದರಲ್ಲಿ ಕಾಸ್ಟ್ ಕಡಿಮೆ ಇದೆ, ಯಾರು ನಮಗೆ ಕಮ್ಮಿ ಪ್ರೈಸಲ್ಲಿ ನಮಗೆ ಸರ್ವಿಸ್ನ ಕೊಡ್ತಾ ಇದ್ದಾರೆ ಅಂತ ನೀವು ಚೆಕ್ ಮಾಡಬೇಕು. ಮತ್ತು ನಿಮ್ಗೆ ಏನಾದರೂ ಆ್ಯನ್ಯುವಲ್ ಮೇಂಟೆನೆನ್ಸ್ ಫೀನ ಕೊಡೋಕ್ಕಾಗೋದಿಲ್ಲ, ನಾನು ಇನ್ನೂ ಸ್ಟೂಡೆಂಟ್ ಆಗಿದ್ದೀನಿ, ನನಗೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಕೊಡೋಕ್ಕಾಗೋದಿಲ್ಲ ಅಂದರೆ ನೀವು ಯಾರ ಹತ್ರ ಫ್ರೀ ಇದ್ದಾರೆ ಅವ್ರ ಹತ್ರ ಹೋಗ್ಬೋದು. ಗ್ರೋ ಹತ್ರ ಹೋಗ್ಬೋದು. ಗ್ರೋ ಹತ್ರ ಹೋದರೆ ನಿಮಗೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಫ್ರೀ ಇದೆ. ಮತ್ತು ಅದು ಯೂಸರ್ ಇಂಟರ್ಫೇಸ್ ಕೂಡ ಚೆನ್ನಾಗಿದೆ. ಗ್ರೋ ಡಿಮ್ಯಾಟ್ ಅಕೌಂಟ್ನ ಖುದ್ದು ಯೂಸ್ ಮಾಡಿದ್ದೀನಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ, ಅಷ್ಟೇನು ಡಿಫಿಕಲ್ಟ್ ಇಲ್ಲ. ಅದೇ ರೀತಿ ನೀವು ಏಂಜಲ್ ಒನ್ನಲ್ಲೂ ಕೂಡ ಅಕೌಂಟ್ ಓಪನ್ ಮಾಡಿಸ್ಬೋದು. ಅಲ್ಲೂ ಕೂಡ 1 ಇಯರ್ ಫ್ರೀ ಇರುತ್ತೆ. ನೆಕ್ಸ್ಟ್ ಇಯರಿಂದ ನಿಮಗೆ AMC ಚಾರ್ಜ್
ಮಾಡ್ತಾರೆ. ಈ ರೀತಿ ನಿಮ್ಗೆ ಯಾವುದಾದ್ರೂ ಡಿಮ್ಯಾಟ್ ಅಕೌಂಟಲ್ಲಿ ಓಪನ್ ಮಾಡಿಸಿ ಎಲ್ಲರೂ ಸೇಮೇನೆ. ಏನಾದರೂ ಶೇರ್ನ ಬೈ ಮಾಡಿದೆ ಅಂದರೆ ಆ ಶೇರ್ ಹೋಗಿ ಆಗಲೇ ಹೇಳಿದಾಗೆ ನಾವು DP ಹತ್ರ ಕೊಡುತ್ತೆ. ಅಂದರೆ CDSL ಮತ್ತು NSDL ಅಂತ ಇದ್ದಾರಲ್ಲ, ಅವರು ಡೆಪಾಸಿಟರ್ಸ್ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಕೊಡುತ್ತೆ. ಈ ಬ್ರೋಕರ್ ಹತ್ರ ಏನಿರಲ್ಲ ನಿಮ್ಮ ಶೇರ್ಗಳು ಸೇಫ್ ಆಗಿರುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ಏನಾದರೂ ಹೊಸದಾಗಿ ಕಲ್ತಿದ್ದೀನಿ ಅಂದ್ಕೊಂಡ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.